ನನ್ನ ಮೇಲೆ ಸುಳ್ಳು ಕಂಪ್ಲೇಂಟ್ ಆಗಿತ್ತು, FIR ಆಗಿತ್ತು. ಆ ಪ್ರಕರಣವಾಗಿ ತನಿಖೆಗೆ ಕರೆದಿದ್ರು. ನಾನು ಬಂದು ತನಿಖೆಗೆ ಸಪೋರ್ಟ್ ಮಾಡಿದ್ದೀನಿ. ಅವ್ರು ಏನು ಕೇಳಿದ್ರು ಅದಕ್ಕೆ ನಾನು ಆನ್ಸರ್ ಮಾಡಿದ್ದೀನಿ. ತೀವ್ರ ವಿಚಾರಣೆ ಅಂತೇನಿಲ್ಲ. ಈ ಕೇಸಿಗೆ ಸಂಬಂಧಪಟ್ಟಂಗೆ ಅವ್ರು ಏನು ಕೇಳಿದ್ರು ಅದಕ್ಕೆ ನಾನು ಆನ್ಸರ್ ಮಾಡಿದ್ದೀನಿ ಅಷ್ಟೇ. ಅದನ್ನ ನಾನು ಮೀಡಿಯಾಗಳಲ್ಲೇ ನೋಡಿದೆ, ಬಟ್ ನನಗೆ ಅದ್ರ ಬಗ್ಗೆ ಇನ್ನೂ ಯಾವುದೋ ಇನ್ಫಾರ್ಮೇಶನ್ ಬಂದಿಲ್ಲ. ಅದ್ರ ಬಗ್ಗೆ ಏನು ಗೊತ್ತಾಗಿಲ್ಲ ಇನ್ನು. ಮತ್ತೊಂದು ದಿವಸ ನೋಟಿಸ್ ಕೊಟ್ಟರೆ ಬರ್ತೀನಿ ನಾನು. 55 ಲಕ್ಷ ಫ್ರಾಡ್ ಆಗಿತ್ತು ಅಂತ ಏನು ಕಂಪ್ಲೇಂಟ್? ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್. ಈಗ ನನಗೆ ಕಂಪ್ಲೇಂಟ್ ಕೊಟ್ಟಿರೋರಲ್ಲಿ ಕೆಲವರು ನನಗೆ ಗೊತ್ತೇ ಇಲ್ಲ, ಕೆಲವ್ರ ಹೆಸರುಗಳು ನಾನು ಕೇಳಿಲ್ಲ, ಅವ್ರ ಮುಖಗಳು ನಾನು ನೋಡಿಲ್ಲ. ಏನು ತುಂಬ ಇದೆ. ಇದೆಲ್ಲ ಮುಂದೆ ಕೋರ್ಟಲ್ಲಿ ಇದ್ರ ಬಗ್ಗೆ ನಾನು ಆನ್ಸರ್ ಮಾಡ್ತೀನಿ. ಪರಿಚಯ ಇದ್ರೆ ಇಲ್ವಾ? ಅಲ್ಲ, ಪರಿಚಯ ಇದ್ದಾರೆ, ಬಟ್ ವ್ಯವಹಾರಿಕವಾಗಿ ಅವರ ಮಧ್ಯೆ ಯಾವುದು ಸಂಬಂಧಗಳಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಏನು ದಾಖಲೆ ಕೊಡಬೇಕು ಅದನ್ನೆಲ್ಲ ನಾನು ಕೊಡ್ತೀನಿ. ಅದು ನೀವು ವನಿತಾ ಐತಾಳ್ ಅವ್ರನ್ನ ಕೇಳಬೇಕು. ಈ ಸಂದರ್ಭದಲ್ಲೇ ಯಾಕೆ ಬಂತು ಅಂತ ನೀವು ಅವರನ್ನೇ ಕ್ವಶನ್ ಮಾಡಬೇಕು ಸರ್. ಎಲ್ಲದರಿಂದನೂ ಅವರೇ ಇರೋದು. ಎಲ್ಲದ್ರಿಂದ ಸರ್ ಆಪ್ತರು ಅವಾಗಿದ್ವಿ. ಅದೇ ಆಪ್ತತೆ ಇದ್ದಿದ್ರೆ ಮುಂದೆನೂ ಅದನ್ನೇ ಮುಂದುವರ್ಸ್ಬೋದಾಗಿತ್ತಲ್ಲ. ಈಗ ಯಾವ ವಿಷಯದ ಬಗ್ಗೆನೂ ನಾನು ಮಾತಾಡೋಕ್ಕಿಲ್ಲ, ಯಾಕಂದರೆ ಎಲ್ಲ ವಿಷಯನೂ ಕೋರ್ಟಲ್ಲಿದೆ. ಕೋರ್ಟ್ ಏನು ಡಿಸೈಡ್ ಮಾಡುತ್ತೆ ಅದ್ರ ತಕ್ಕಂಗೆ ನಾನು ಬದ್ಧ. ಅದಕ್ಕೆ ಏನು ಡಿಸೈಡ್ ಮಾಡುತ್ತೆ ಅದಕ್ಕೆ ನಾನು ನಡ್ಕೊಳ್ತೀನಿ. ಸರ್, ಈಗ ನನಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ವನಿತಾ ಐತಾಳ್ ಅವರು ನನ್ನ ಮೇಲೆ ಕಂಪ್ಲೇಂಟ್ ಕೊಡೋರಿಗೆ ಫುಡ್ ಫ್ರೀ, ವೆಹಿಕಲ್ ಫ್ರೀ, ಏರ್ ಟಿಕೆಟ್ ಫ್ರೀ, ಅಕಾಮಿಡೇಷನ್ ಫ್ರೀ ಎಲ್ಲ ಕೊಡ್ತಿದ್ದಾರೆ. ನನಗೆ ಬಂದಿರೋ ಇನ್ಫಾರ್ಮೇಷನ್, ಅದು ಸತ್ಯನೋ ಸುಳ್ಳ ನನಗೆ ಗೊತ್ತಿಲ್ಲ. ನನಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಇವರೇ ಹೋಗಿ ಅವ್ರನ್ನ ಅಪ್ರೋಚ್ ಮಾಡಿ FIR ಮಾಡಿ ಅಂತ ಎಲ್ಲ ವಿಷಯ ಬಗ್ಗೆನೂ ಅದೇ ಮಾಡ್ತಿದ್ದಾರೆ. ಸೊ ನನಗೂ ಅದ್ರ ಬಗ್ಗೆ ಪೂರ್ತಿಯಾಗಿ ಇನ್ನೂ ವಿಷಯಗಳೇನೂ ಗೊತ್ತಿಲ್ಲ. ಏನಿದೆ ಎಲ್ಲ ಕೋರ್ಟಲ್ಲಿದೆ. ಕೋರ್ಟ್ ಏನು ಡಿಸೈಡ್ ಮಾಡ್ತಾರೆ ಸರ್. ಇದಾರೆ ಅಂತ ನಿಮ್ಗೆ ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಿದ್ದೀನಿ. ಇದಾರೆ ಅಂತ ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಿದ್ದೀನಿ. ಮುಂದೆ ಅದು ಯಾರಿದ್ದಾರೆ ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಒಂದು ಆರೋಪ ಮಾಡಿದ್ರಿ ಮೇಡಮ್, ಸೆಂಟ್ರಲ್ ಮಿನಿಸ್ಟರ್ ಒಬ್ಬರ ಕೈವಾಡ ಇದೆ ಅಂತ ಹೇಳ್ತಿದ್ವಿ. ಅದು ಯಾರು ಮುಂದೆ ಗೊತ್ತಾಗುತ್ತಲ್ಲ ಬಿಡಿ. ಕೆಲವು ದಿನಗಳಾಗ್ಲಿ, ಇವಾಗೆಲ್ಲ ಕೋರ್ಟಲ್ಲಿದೆ ಕೇಸು. ನಾನು ಮಧ್ಯದಲ್ಲಿ ಇವಾಗ ಅದ್ರ ಬಗ್ಗೆ ಏನು ಮಾತಾಡೋಕ್ಕೂ ನಂಗೆ ಇಷ್ಟಪಡಲ್ಲ. ಇವತ್ತಿನ ಕಂಪ್ಲೇಂಟ್ ಏನು ವಿಚಾರಣೆ ಬಂದಿರಲ್ಲ, ಕಂಪ್ಲೇಂಟ್ ಅಲ್ಲಿ ಒಂದು ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ ಸರ್. ಈ ವಿಷಯವಾಗಿ ಕುಮಾರಸ್ವಾಮಿ ಅವರೇ ಒಂದು ಮಾತು ಹೇಳಿದ್ದಾರೆ. ನನಗೆ ಅನಿತಾ ಕುಮಾರಸ್ವಾಮಿ ಅವರಾಗ್ಲಿ, ನಿಖಿಲ್ ಕುಮಾರಸ್ವಾಮಿ ಅವರಾಗ್ಲಿ, ನಾನು ಮೀಡಿಯಾಗಳಲ್ಲಿ ಪೇಪರ್ನಲ್ಲಿ ನೋಡಿರೋದು ಬಿಟ್ಟರೆ ಇದುವರೆಗೂ ನಾನು ಅವ್ರನ್ನ ಡೈರೆಕ್ಟಾಗಿ ನೋಡೇ ಇಲ್ಲ. ಮತ್ತು ನಾನು ಈ ಹಿಂದೆನೂ ಯಾವುದೇ ರಾಜಕಾರಣಿಗಳ ಹೆಸರನ್ನ ನಾನು ಎಲ್ಲೂ ಬಳಸಿಲ್ಲ, ಈಗಲೂ ಬಳಸಿಲ್ಲ, ಮುಂದೇನೂ ಬಳಸಲ್ಲ. ಮಳವಳ್ಳಿಯ ಮಾಜಿ ಶಾಸಕರು ಒಂದು ಗಂಭೀರವಾದಂಥ ಆರೋಪ ಮಾಡ್ತಾರೆ. ಏನು ಇವರಿಗೆ ನರೇಂದ್ರ ಸ್ವಾಮಿ ಅವರ ಫಂಡಿಂಗ್ ಮಾಡಲಾಗಿದೆ. ಯಾರು ಸರ್? ಮಳವಳ್ಳಿ ಅನ್ನದಾನಿಯವರು ನರೇಂದ್ರ ಸ್ವಾಮಿ ಚುನಾವಣೆಗೆ ಐಶ್ವರ್ಯ ಗೌಡ ಫಂಡ್ ಮಾಡಿದ್ದಾರೆ. ಕಳೆದ ಬಗ್ಗೆ ಎಲ್ಲ ತನಿಖೆ ಆಗಬೇಕು. ಈಗ ನರೇಂದ್ರ ಸ್ವಾಮಿ ಅವರು ನಮಗೆ ಈ ಸರಿ MLA ಆದಮೇಲೆ ನಮ್ಮ ಮನೇಲಿ ಒಂದು ಫಂಕ್ಷನ್ ಮಾಡಿದಾಗ ನಮ್ಮ ಅಣ್ಣ ಅವ್ರನ್ನ ಇನ್ವೈಟ್ ಮಾಡಿದ್ದಾರೆ. ಅವರು ಆ ಫಂಕ್ಷನ್ಗೆ ಬಂದು ಹೋಗಿದ್ದಾರೆ ಅಷ್ಟೇ. ನಾನು ಎಲ್ರಿಗೂ ಎಲೆಕ್ಷನ್ಗೆ ಫಂಡ್ ಮಾಡ್ತಿದ್ದೀನಿ, ಅಷ್ಟೊಂದೆಲ್ಲ ದುಡ್ಡಿದ್ದಿದ್ರೆ, ನನಗೆ MLA ಆಗೋ ಆಸೆ ಇದ್ದಿದ್ರೆ ನಾನೇ ಎಲೆಕ್ಷನ್ ನಿಂತ್ಕೋತಾ ಇದ್ದೆ. ಯಾರಿಗೋ ಹೋಗ್ಬಿಟ್ಟು ಫಂಡ್ ಕೊಟ್ಬಿಟ್ಟು ನೀವು ನಿಂತ್ಕೊಳ್ಳಿ ಅಂತ ಹೇಳ್ತಾ ಇರಲಿಲ್ಲ. ಅವರ ನಮ್ಮ ಮಧ್ಯೆ ಗೊತ್ತಿರೋದು ನನಗೆ ಅಷ್ಟೇ ವಿಷಯ. ಇನ್ನು ಅಂದಾನಿಯವ್ರು ಯಾಕೆ ಈ ಥರ ಮಾತಾಡಿದ್ರು ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ಅಂದಾನಿಯವರು ನನಗೆ 2012ರಿಂದನೂ ಪರಿಚಯ ಇದ್ದಾರೆ. ನನಗೆ ಮತ್ತೆ ಫಂಕ್ಷನ್ಗೆ ಬರೀ ಕಾಂಗ್ರೆಸ್ ಅವ್ರು ಬಂದಿರೋದ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದಾರೆ. JDS ಅವ್ರು ಬಂದಿರೋದು ಯಾಕೆ ಮಾತಾಡ್ತಾ ಇಲ್ಲ? ಯಾಕೆ JDS ಅವ್ರು ಈಗ ವಿಡಿಯೋ ಕೊಟ್ಟಿದ್ದಾರಲ್ಲ, ನೀವು ಅವರನ್ನೇ ಕೇಳಿ. ಮುಂದೆ JDS ಅವ್ರು ಯಾರ್ಯಾರು ಬಂದಿದ್ರು, BJP ಅವ್ರು ಯಾರು ಬಂದಿದ್ರು, ಕಾಂಗ್ರೆಸ್ ಅವ್ರು ಯಾರು ಬಂದಿದ್ರು? ಬರೀ ಕಾಂಗ್ರೆಸ್ ಅವ್ರು ಬಂದಿರೋರು ಮಾತ್ರ ತೋರಿಸ್ತಾ ಇದ್ರಲ್ಲ, JDS ಅವ್ರನ್ನ ಯಾಕೆ ತೋರಿಸ್ತಾ ಇಲ್ಲ? ನೀವು ಅವರನ್ನೇ ಕೇಳಿ. 2012 ನನ್ನ ಮದ್ವೆಗೆ ಬಂದಿದ್ದಾರೆ ಅವರು, ಅಂದಾನಿ ಅವರು. ಅವಾಗಿಂದನೂ ಅವ್ರು ಪರಿಚಯ ಇದ್ದಾರೆ. ಈವನ್ ಹೇಳ್ಬೇಕು ಅಂತಂದರೆ ನನಗೂ ನರೇಂದ್ರ ಸ್ವಾಮಿ ಅವ್ರಿಗೂ ಯಾವುದೇ ವ್ಯವಹಾರಿಕ ಸಂಬಂಧಗಳಿಲ್ಲ. ಅವರು ಫಂಕ್ಷನ್ಗೆ ನಮ್ಮ ಅಣ್ಣ ಕರೆದಿದ್ದಾರೆ, ಅವ್ರು ಬಂದು ಹೋಗಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಆ ವ್ಯಕ್ತಿಗೂ ನಮಗೂ ಯಾವುದೇ ಪರಿಚಯ ಇಲ್ಲ. ಅದಕ್ಕಿಂತನೂ ಹೇಳಬೇಕು ಅಂದರೆ ಅಂದಾನಿಯವ್ರಿಗೂ ನಮಗೂ ಪರಿಚಯ ಇದೆ. ಅವರು ಇವಾಗ ಏನು ಹೇಳಿದ್ರು ಅಂದರೆ ಸರ್, ಅವರು ಫಂಡಿಂಗ್ ಬಗ್ಗೆ ನನಗೆ ಅವ್ರಿಗೆ ಮಧ್ಯ ಅಂದರೆ ಅಂದಾನಿಯವ್ರಿಗೂ ನಮಗೆ ಮಧ್ಯನೇ ವ್ಯವಹಾರಿಕ ಸಂಬಂಧ ಇದೆ. ಅವ್ರು ಯಾಕೆ ತೆಗೆದ್ಬಿಟ್ಟು ಇವ್ರಿಗೆ ಹೇಳಿದ್ದಾರೆ? ಅದು ಅವರೇ ಬಂದು ಕೇಳಲಿ. ಅವ್ರು ಇವಾಗ ಎಷ್ಟು ವರ್ಷ ಆಗಿದೆ? ಈಗ ಅದನ್ನೇ ಹೇಳ್ತಾ ಇರೋದು. ಅವ್ರು ನನ್ನ ನೋಡೇ ಇಲ್ಲ ಅಂತ ಹೇಳ್ತಿದಾರಲ್ವ. ಅವ್ರಿಗೇನು 60 ವರ್ಷ ವಯಸ್ಸಾಗಿದೆಯಾ ಇನ್ನೂ ಇಲ್ವೋ ನನಗೆ ಗೊತ್ತಿಲ್ಲ. ಮೇ ಬಿ ಆಗೋಗಿದೆ ಅಂತ ಅನ್ನಿಸ್ತಾ ಇದೆ. ಅವಾಗ ಬರೋ ಅರಳು ಮರಳು ಇವೆಲ್ಲೋ ಇವಾಗಲೇ ಬಂದಿರ್ಬೇಕೇನೋ ಅವ್ರಿಗೆ, ನನಗೆ ಗೊತ್ತಿಲ್ಲ. ಸರ್, ಇವಾಗ ನಾನು ಯಾರಿಗೆ ಎಲೆಕ್ಷನ್ಗೂ ನಾನು ಯಾರಿಗೂ ಫಂಡ್ ಮಾಡಿಲ್ಲ ಸರ್. ಸುಮ್ಮನೆ ಅದನ್ನ ಇಟ್ಕೊಂಡು ಎಳಿಯೋದು ಬೇಡ. ಅಂದಾನಿ ಅವ್ರು ಹೇಳ್ತಿದ್ದಾರೆ ಅಂದ್ರೆ ನೀವು ಅವ್ರನ್ನೇ ಕೇಳಿ, ಏನಿದೆ ಅದು ಪ್ರೂಫ್ ಅವ್ರು ಹೇಳಿ. ಬಿಸ್ನೆಸ್ ಎಲ್ಲ ಅದೆಲ್ಲ ಏನಿಲ್ಲ. ನಮ್ಮ ಅವರ ಮಧ್ಯೆ ವ್ಯವಹಾರಿಕ ಸಂಬಂಧ ಒಂದ್ಸರಿ ಆಗಿದೆ, ಬಟ್ ಅವರು ಅದನ್ನ ಮರ್ತಿದ್ದಾರೆ. ನಾನು ಯಾರು ಅಂತಾನು ಮೇ ಬಿ ಅವ್ರು ಮರ್ತೋಗಿರ್ಬೋದು. ಯಾಕಂದ್ರೆ ಅವ್ರ ಜೊತೆಗಿರ್ತಾರಲ್ಲ, ಏನ್ ಹೇಳ್ತಾರೆ,
ಏನೋ ಸಹಚರರು ಅವ್ರುಗಳೆಲ್ಲರೂ ಇರ್ತಾರಲ್ವಾ, ಅವ್ರನ್ನ ಒಳ್ಳೆಯವ್ರನ್ನ ಇಟ್ಕೊಳಕ್ಕೆ ಹೇಳಿ. ಅವ್ರಿಗೆ ಕ್ರಿಮಿನಲ್ಗಳು 420ಗಳನ್ನ ಜೊತೆಗೆ ಇಟ್ಕೊಂಡ್ರೆ ಅವ್ರು ಇದೇ ರಾಂಗ್ ಇನ್ಫಾರ್ಮೇಷನೇ ಕೊಡೋದು ಎಲ್ಲರಿಗೂ. ಅವ್ರು ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಇವರು ಅದ್ರ ತಕ್ಕಂಗೆ ಮಾತಾಡಿದ್ದಾರೆ ಅಷ್ಟೇನೆ. ಹಣದಂತ ಅಲ್ಲ, ಸಣ್ಣ ಪುಟ್ಟ ವ್ಯವಹಾರಿಕ ಸಂಬಂಧ ನಮ್ಮ ಅವರ ಮಧ್ಯೆ ನಡೆದಿದೆ. ಅದು ಅವ್ರು ಮರ್ತೋಗಿರ್ಬೋದೇನೋ, ಯಾಕಂದ್ರೆ ಪಾಪ ಎಲೆಕ್ಷನ್ ಅಲ್ಲಿ ಸೋತಿದ್ದಾರೆ, ಡಿಪ್ರೆಷನ್ ಇರ್ಬೋದು, ವಯಸ್ಸಾಗಿದೆ ಅದಿರ್ಬೋದು, ಅಥವಾ ಅವ್ರ ಸಹಚರರಿದಾರಲ್ಲ ಅವ್ರುಗಳು ಯಾರು ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿರ್ಬೋದು. ಮೇ ಬಿ ಅದರಿಂದ ಅವ್ರು ಆ ರೀತಿ ಮಾತಾಡಿದ್ದಾರೆ ಅಂತ ಅನ್ಸುತ್ತೆ. ಅವ್ರು ಫ್ರೀ ಆದಾಗ ಒಂದ್ಸರಿ ಇನ್ಫಾರ್ಮ್ ಮಾಡಕ್ಕೆ ಹೇಳಿ, ನಾನು ಯಾರು ಏನು ಯಾವಾಗಿಂದ ಅವ್ರಿಗೆ ಪರಿಚಯ, ನಮ್ಮ ಅವರ ಮಧ್ಯೆ ಯಾವಾಗ ವ್ಯವಹಾರ ಸಂಬಂಧ ಒಂದು ಸರಿ ನಡೆದಿತ್ತು ಅಂತ ಹೇಳಿದ್ನಲ್ಲ, ಅದು ಯಾವಾಗ ನಡೆದಿತ್ತು ನಾನೇ ಅವ್ರ ಮುಂದೆ ಹೋಗಿ ಮಾತಾಡ್ತೀನಿ. ಅವ್ರು ಯಾಕೆ ಆತರ ಮಾತಾಡ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಸರ್. ಅವ್ರಿಗೇನು ನನ್ನ ಮೇಲೆ ಏನಿದೆ ಅಂತ ನನಗೂ ಗೊತ್ತಿಲ್ಲ. ಕೊಡ್ಲಿ ಸರ್, ನನಗೇನೆ, ನಾನು ಏನು ಬಂದ್ರು ಎದುರ್ಸಕ್ಕೆ ನಾನು ರೆಡಿ ಇದ್ದೀನಿ. CIDಗಾರು ಕೊಡ್ಲಿ, EDಗಾದ್ರೂ ಕೊಡ್ಲಿ, ಪರೀಕ್ಷೆನಾದ್ರೂ ಮಾಡಲಿ. ನಾನು ಹೇಳ್ತಿದ್ದೀನಿ, ನಾನು ಯಾರಿಗೂ ಫಂಡಿಂಗ್ ಮಾಡಿಲ್ಲ. ಅವ್ರು ಯಾಕೆ ಹೇಳ್ತಿದ್ದಾರೆ ನನ್ಗದು ಗೊತ್ತಿಲ್ಲ. ಅಲ್ಲ, ಅದು ಅವರೇ ಕೇಳಿ, ಅದ್ರ ಬಗ್ಗೆ ಅವರೇ ಬಂದು ಕೇಳಿ ಬಿಡಿ. ಈಗ ಅವರು ನಾನು ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ನಾನೇನು ತೆಂಗ್ ಮಾರು ದುಡ್ಡು ತಂದು ಕೊಟ್ನೋ, ಅಡಿಕೆ ಮಾರು ದುಡ್ಡು ತಂದು ಕೊಟ್ನೋ, ಏನೋ ಸಮಥಿಂಗ್, ಏನೋ ಕಬ್ಬು ಮಾರು ದುಡ್ಡು ತಂದು ಕೊಟ್ನೋ ಅಂತ ಏನೇನೋ ಕೇಳಿದ್ದಾರೆ. ಅದು ಏನು ಮಾರು ಅವ್ರು ದುಡ್ಡು ಕೊಟ್ಟಿದ್ದಾರೋ ಅಥವಾ ನಾನು ದುಡ್ಡು ಕೊಟ್ಟಿದ್ದೀನೋ ಹೇಳ್ತೀನಿ. ಅವ್ರಿಗಿರೋ ಸಂಬಂಧನ ಬಿಟ್ಟು ಬೇರೆಯವ್ರಿಗೆಲ್ರಿಗೂ ಯಾಕೆ ಪಾಪ ಸಂಬಂಧ ಕಟ್ಟಕ್ಕೆ ಹೋಗ್ತಿದ್ದಾರೆ? ಇಲ್ಲ ಸರ್, ಒನ್ ಟೈಮ್ ಏನೋ ಒಂದು ಸಣ್ಣ ಪುಟ್ಟ ವ್ಯವಹಾರಗಳು ನಡೆದಿದೆ ಬಿಟ್ರೆ ಅವ್ರಿಗೆ ನಾನು ಗೊತ್ತೇ ಇಲ್ಲ ಅಂತ ಹೇಳಿದಾರಲ್ಲ. ಹೊಸದಾಗಿ ಪಾಪ ಈಗ ಬೇರೆಯವರ ಜೊತೆ ಸಂಬಂಧಗಳು ಬೆಳೆಸ್ತಾ ಇದ್ದಾರೆ, ವ್ಯವಹಾರಿಕವಾಗಿ ಸಂಬಂಧಗಳು ಹೇಳ್ತಿದ್ದಾರಲ್ಲ. ಈಗ ನರೇಂದ್ರ ಸ್ವಾಮಿ ಅವ್ರ ಜೊತೆ ಫಂಕ್ಷನ್ ಬಂದು ಹೋಗಿರುವಾಗ ಅಷ್ಟೇ ಇದೆ ಬಿಟ್ರೆ, ಹಂಗಂದ್ರೆ ನಾನು ಹೋಗ್ಬಿಟ್ಟು ನರೇಂದ್ರ ಮೋದಿ ಅವ್ರ ಜೊತೆ ಫೋಟೋ ತೆಗೆಸ್ಕೊತೀನಿ ಅಂದ ತಕ್ಷಣ ನನಗೂ ಅವ್ರಿಗೂ ವ್ಯವಹಾರಿಕ ಸಂಬಂಧ ಇದೆ ಅಂತ. ನಾವು ಯಾರ ಜೊತೆ ಫೋಟೋ ತೆಗೆಸ್ಕೊತೀವಿ ಅವ್ರಿಗೆಲ್ಲ ವ್ಯವಹಾರಿಕ ಸಂಬಂಧ ಇದೆಯಾ? ಸರ್, ಇದುವರೆಗೂ ಆಗೈತೆ. ನನ್ನ ವಿರುದ್ಧ ಕಂಪ್ಲೇಂಟ್ ಮಾಡೋರ್ಗೆ ಮಾತ್ರ ರಕ್ಷಣೆ ಇದೆ ಹೊರತು ನನಗೇನು ರಕ್ಷಣೆನೇ ಇಲ್ಲ. ಯಾಕಂದರೆ ನಾನು FIR ಮಾಡಿಕೊಂಡು ತೊಗೊಂಡೋಗಿ ನಾನು ಕಂಪ್ಲೇಂಟ್ ಕೊಟ್ಟರು ಸ್ಟೇಷನ್ಗೆ, ಅದು ತಕ್ಕಂಥ ಪ್ರೂಫ್ ಕೊಡ್ತೀನಿ, ರೆಕಾರ್ಡಿಂಗ್ಸ್ಗಳೆಲ್ಲ ಕೊಡ್ತೀನಿ. ನನ್ನ ಕಂಪ್ಲೇಂಟ್ FIR ಮಾಡ್ಕೊಳ್ಳಿ ಅಂದ್ರೆ ನನ್ನ ಕಂಪ್ಲೇಂಟ್ಗೆ FIR ಮಾಡ್ಕೊಳ್ಳೋರೇ ಯಾರು ಇಲ್ಲ. ಅದೆಲ್ಲ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ನನ್ನ ಕಂಪ್ಲೇಂಟ್ FIR ಆಗಲ್ಲ. ಇಲ್ಲಿ ವಿತೌಟ್ ಪ್ರೂಫ್ ಏನೂ ಇಲ್ಲ, ನಾನು ಯಾರೇ ಅಂತ ಗೊತ್ತೇ ಇಲ್ಲ ಅಂದ್ರೂ. ಅದರಲ್ಲೂ ಕೆಲವು ವ್ಯಕ್ತಿ ಒಬ್ಬರು ನೋಡಿದೆ ನಾನು ಮೀಡಿಯಾದಲ್ಲಿ ಬಂದು ಕೂತ್ಕೊಂಡು ಅವ್ರು ಯಾರು ಮುಖನೇ ನೋಡಿಲ್ಲ ನಾವು. ಯಾರೋ ಸೋನು ಸಮಥಿಂಗ್ ಏನೋ ಹೆಸರು ತೋರಿಸಿದ್ರು, ಆ ವ್ಯಕ್ತಿ ಮುಖನೇ ನೋಡಿಲ್ಲ ನಾವು. ಅದೇನು ಧೈರ್ಯವಾಗಿ ಬಂದು ಕೂತ್ಕೊಂಡು ದುಡ್ಡು ಕೊಡಬೇಕು ಅಂತ ಮಾತಾಡ್ತಾರೋ ನಮ್ಗಂತೂ ಅರ್ಥ ಆಗ್ತಾ ಇಲ್ಲ. ಈಗ ಇದರಿಂದ ಏನಿದೆ ಅಂತ ಅಂದಾನಿ ಅವ್ರನ್ನ ಕೇಳಿ, ಅವರೇ ಹೇಳ್ತಾರೆ. ಎಲ್ಲಿ ಈಗ ನೀವು ಅಂದಾನಿ ಅವ್ರನ್ನ ಕೇಳ್ಬೇಕು ಸರ್, ಯಾತಕ್ಕೋಸ್ಕರ ಮಾಡ್ತಿದ್ದಾರೆ ಅಂತ ಅವ್ರನ್ನ ಕೇಳ್ಬೇಕು. ಈಗ ವನಿತಾ ಇತ್ತಾಳ್ ಅವ್ರು ಯಾಕೆ ಮಾಡ್ತಿದ್ದಾರೆ ಅಂದ್ರೆ, ಅವ್ರಿಗೆ ಈಗ ಆಲ್ರೆಡಿ ED ರೈಡ್ ಒಂದ್ಸರಿ ಆಗಿದೆ, ಮತ್ತೆ ಈಗ ಇನ್ನೊಂದ್ಸರಿ ED ರೈಡ್ ಆಗೋ ಚಾನ್ಸಸ್ ಇತ್ತು. ಮತ್ತೆ ಅವ್ರು ಸ್ವಲ್ಪ ಸಾಲಗಳು ಮಾಡ್ಕೊಂಡಿದ್ದಾರೆ. ಆ ಸಾಲಗಾರರಿಂದ ಬಚಾವಕ್ಕೆ, EDಯಿಂದ ಬಚಾವಕ್ಕೆ ಆಕೆ ತೆಗೆದ್ಬಿಟ್ಟು ನಮ್ಮ ಮೇಲೆ ಹಾಕಿದ್ದಾರೆ. ಜೊತೆಗೆ ಬೇರೆ ಬೇರೆಯವ್ರ ಕೈವಾಡಗಳು ಇದೆ. ಈಗ ನೀವೇ ನೋಡ್ತಾ ಇದ್ದೀವಿ, ನಮ್ಮ ಜನಗಳೇನು ದಡ್ರ, ನನ್ನ ಮೇಲೆ ಆಗ್ತಾ ಇರೋ ಕಂಪ್ಲೇಂಟ್ಗಳ ಬಗ್ಗೆ, ನನ್ನನ್ನು ಯಾವ ರೀತಿ ಇವರು ಟ್ಯಾಕಲ್ ಮಾಡ್ತಿದ್ದಾರೆ ಎಲ್ಲ ನೀವುಗಳೇ ನೋಡ್ತಿದ್ದೀರಾ, ಜನಗಳೇ ನೋಡ್ತಿದ್ದಾರೆ, ಜನಗಳೇ ಆನ್ಸರ್ ಮಾಡ್ತಾರೆ. ಅದ್ರ ಬಗ್ಗೆ ನಾನು ಹೇಳೋದೇನಿದೆ? ಇನ್ನೊಂದು ಪ್ರಕರಣ, ಅವ್ರು ನೋಡೇ ಇಲ್ಲ ಸರ್. ನಾನು ಅವ್ರು ಯಾರನ್ನೋದೇ ಗೊತ್ತಿಲ್ಲ ನನಗೆ. ಕೊಡ್ಲಿ, ಇವಾಗ ಕೊಡ್ಲಿ. ಇವಾಗ ಯಾರು ಎಲ್ರದ್ದು ಹೇಳ್ತಿರ ನಾನು, ಅದೇ ಅವ್ರು ಕೊಡ್ಲಿ, ಬಂದು ನೋಡ್ಲಿ. ನನ್ಗೆ ಅವ್ರ ಬಗ್ಗೆ ಅವ್ರ ಮುಖ ಕೂಡ ನಾನು ನೋಡಿಲ್ಲ, ಮೀಡಿಯಾದಲ್ಲಿ ನೀವು ತೋರಿಸಿರೋದಷ್ಟೇ. ಇನ್ನೊಂದ್ ಕಡೆ ಸೆಟ್ಲ್ಮೆಂಟ್ ಮಾಡ್ಕೊಂಡೇ ಆಗಿದೆ ಅಂತ ಹೇಳ್ತಿದ್ದಾರೆ ಮೇಡಮ್. ಅದಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಸೋನು ಲಂಬಾಣಿ ಅವ್ರು ಏನ್ ಹೇಳಿದ್ರಿ, ಸುಳ್ಳು ಸರ್. ನಾನು ಈಗ ಹೇಳ್ತಾ ಇರೋದು ಆ ವ್ಯಕ್ತಿ ಮುಖನೇ ನೋಡಿಲ್ಲ ಸರ್ ನಾನು. ನೀವು ಯಾವಾಗ ನಿಮ್ಮ ಮೀಡಿಯಾಗಳಲ್ಲಿ ನನಗೆ ವಿಷಯ ಬಂದಾಗ ನಾನೊಂದ್ಸರಿ ನನ್ನ ಫೋನಲ್ಲಿ ತೆಗೆದು ನೋಡಿದ್ದೀನಿ ಯಾರು ಇರ್ಬೋದು ಅಂತ. ಆ ವ್ಯಕ್ತಿ ಮುಖ ನನಗೂ ಆಗಲಿ, ನನ್ನ ಫ್ಯಾಮಿಲಿಯವ್ರಿಗಾಗಲಿ, ನನ್ನ ಫ್ರೆಂಡ್ಸ್ಗಳಿಗಾಗಲಿ ಯಾರಿಗೂ ಗೊತ್ತಿಲ್ಲ. ಅವ್ರು ಯಾರು ಅನ್ನೋದೇ ಗೊತ್ತಿಲ್ಲ. ನೋಡಿದ್ದೀವಿ. ಹೌದು, ಇದರಿಂದ ಇವಾಗ ಸಂಬಂಧ ಇಲ್ಲವರೆಲ್ಲ ಬತ್ತಿದ್ದಾರೆ ಅಂತಂದ್ಮೇಲೆ ಅದರಿಂದ ಇದ್ದೇ ಇರುತ್ತೆ ತಾನೆ. ಸರ್, ನಮಗೂ ಮತ್ತು ಐಶ್ವರ್ಯ ಅವ್ರಿಗೆ ಯಾವುದೇ ರೀತಿ ಹಣಕಾಸಿನ ವ್ಯವಹಾರ ಇನ್ನು ಇಲ್ಲ. ಮತ್ತೆ ಅಲ್ಲೇ ನೀವೇ ಆನ್ಸರ್ ಮಾಡ್ತಾ ಇದ್ದೀರಾ. ಈ ದೂರಿನ ಉದ್ದೇಶ ಏನು ಅಂತ ಈಗ ಅವ್ರನ್ನೇ ಕೇಳ್ಬೇಕು. ನೀವು ದೂರ ಯಾಕೆ ಕೊಟ್ಟಿದ್ದಾರೆ ಅಂತಾನು ಅವ್ರನ್ನೇ ಕೇಳಬೇಕು. ಇವಾಗ ತನಿಖೆ ಮಾಡ್ತಾರೆ, ಒಳ್ಳೊಳ್ಳೆ ಆಫೀಸರ್ಗಳಿದ್ದಾರೆ. ನನಗೆ ದೇವ್ರದಾದಿಂದ ಒಳ್ಳೊಳ್ಳೆ ಐವಗಳು ಸಿಕ್ಕಿದ್ದಾರೆ. ಅವ್ರು ಯಾವುದೇ ಕಂಪ್ಲೇಂಟ್ ಬಂದ್ರು ಅದನ್ನ ಯಾವ ರೀತಿ ತನಿಖೆ ಮಾಡಬೇಕು, ಅವ್ರ ತನಿಖೆಗೆ ನಾನು ಸಹಕಾರ ಮಾಡಬೇಕು. ಇಲ್ಲಾಗಿರ್ಬೇಕು, ಬೆಂಗಳೂರಲ್ಲಾಗಿರ್ಬೋದು, ಎಲ್ಲ ಕಡೆನೂ ಅವ್ರು ಏನೇ ತನಿಖೆ ಮಾಡಿದ್ರು, ಅವ್ರು ಯಾವಾಗಲೇ ಕರೆದ್ರು ನಾವು ಹೋಗ್ತಾ ಇದೀವಿ, ಅವ್ರ ತನಿಖೆಗೆ ಸಹಕಾರ ಮಾಡಿ ಬರ್ತಾ ಇದ್ದೀನಿ. ರಾಜಕಾರಣಿಗಳ ಕುತಂತ್ರನೂ ಇದೆಯಾ ಅಂತ ನನಗೆ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ. ಈಗ ಇವ್ರ ಹೆಸರು ಹೇಳಿದಕ್ಕೆ ಮಾತ್ರ ಗೊತ್ತಾಗ್ತಾ ಇದೆ. ಅದ್ ಬಿಟ್ರೆ ಬೇರೆ ಇನ್ಯಾರು ಮಾತಾಡಿದಾರೋ ಅದ್ರ ಬಗ್ಗೆ ಹೇಳಿದ್ರಿ ಮೇಡಮ್. ಸೆಂಟ್ರಲ್ ಮಿನಿಸ್ಟರ್ ಒಬ್ಬರ ಕೈವಾಡ ಇದೆ, ಇದರಿಂದ ಈ ಒಂದೆಲ್ಲ ಪ್ರಕರಣಗಳು ಅದೇ ಮುಂದಿನ ದಿನಗಳಲ್ಲಿ ಬೆಳಕಿಗೆ ತರ್ತೀನಿ. ಅದರಲ್ಲಿ ಇವಾಗ ನೀವು ಅನ್ಕೊಂಡಂಗೆ ಇವರು ಕುಮಾರಸ್ವಾಮಿ ಸರ್ದು ಮತ್ತೆ ಅವರ ವೈಫ್ ಮತ್ತೆ ಮಗ ಅದೆಲ್ಲ ಹೇಳಿದ್ರೆ ಅವ್ರಿಗೂ ನಮ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಇದು ಇವರು ಇದನ್ನ ಹೈಲೈಟ್ ಮಾಡೋಕ್ಕೋಸ್ಕರ ಅವ್ರ ಹೆಸರುಗಳನ್ನ ಬಳಸ್ಕೊಂಡಿದ್ದಾರೆ ಅಷ್ಟೇ. ಥ್ಯಾಂಕ್ ಯು. ವಿನಯ್ ಕುಲಕರ್ಣಿ ಅವರು
ಯಾರು ಏನಿಲ್ಲ, ಯಾವುದು ಇಲ್ಲ ಸರ್, ಯಾರು ಏನು ಕೊಟ್ಟಿಲ್ಲ. ಸುಮ್ಮನೆ ಅವ್ರ ಬಾಯಿಗೆ ಬಂದಂಗೆ ಅವ್ರು ಹೇಳ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.